ಓಕೆ, ನಿಮ್ದು ಮಂಜಣ್ಣಂದು ಮತ್ತೆ ಗೌತಮಿದು ಒಂದು ಚೆನ್ನಾಗಿತ್ತು, ಒಂದು ಗ್ರೂಪು, ನಿಮ್ದು ಮಾತುಕತೆ ಎಲ್ಲ ಚೆನ್ನಾಗಿರ್ತಾ ಇತ್ತು. ಸಡನ್ ಆಗಿ ನೀವು ಬೇಡ ಇಲ್ಲಿಂದ ನನ್ನ ಆಟ ನಾನು ತೋರಿಸ್ಲೇಬೇಕು ಅಂತ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ತೀರಾ. ಅದಾದ್ಮೇಲೆ ಮನೆ ವಾತಾವರಣ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದನ್ನ ನೀವು ಹೆಂಗೆ ಡಿಫೈನ್ ಮಾಡ್ತೀರಾ? ನೀವು ತಗೊಂಡ್ ಅಂದ್ರೆ ಹೊರಗಡೆ ಬಂದಿದ್ದು ನಿಮ್ಗೆ ಎಷ್ಟು ಯೂಸ್ಫುಲ್ ಆಯ್ತು ಅಂತ? ಅಲ್ಲಿಂದ ನಾನು ಹೊರಗೆ ಬಂದ್ಮೇಲೆ ನಾನು ಹೇಗೆ ಆಟ ಆಡಿದೆ ಅಂತ ನಿಮ್ಗಳಿಗೆ ಗೊತ್ತು. ಅಲ್ಲಿ ನನ್ನ ಇಂಡಿವಿಜುವಾಲಿಟಿ ಎದ್ದು ಕಾಣಿಸ್ತು. ಸೊ ಆ ಡಿಸಿಷನ್ ನಾನು ತೊಗೊಂಡಿದ್ದು ಸರಿ ಅಂತ ಹೇಳಿ ಅನ್ನಿಸ್ತು. ಇಲ್ಲ ಅಂದಿದ್ರೆ ಅದೇ ಗ್ರೂಪಲ್ಲಿ ಇದ್ದಿದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿರ್ತಿದ್ದೆ ಆ್ಯಂಡ್ ಬೇಗ ಹೊರಗೆ ಬಂದ್ಬಿಡ್ತಿದ್ದೆ. ಸೊ ಟಾಪ್ 4ಗೆ ಬರೋದಕ್ಕೆ ನೀವು ಅವ್ರ ಗ್ರೂಪ್ ಬಿಟ್ಟು ಹೊರಗೆ ಬರೋದಕ್ಕೆ ಕಾರಣ ಅಂತ ಹೇಳ್ತೀರಾ. ಓಕೆ, ಅಂದ್ರೆ ಸೊ ಟಾಪ್ 4 ಬರೋಕ್ಕೆ ಅವರು ಕೂಡ ಕಾರಣ ಅಂತ ಅವ್ರಿಗೂ ನೀವು ಕ್ರೆಡಿಟ್ ಕೊಡ್ತೀರಾ ಹೇಗೆ? ಖಂಡಿತ ಇಲ್ಲ. ಇಲ್ವಾ? ಇಲ್ಲ. ಓಕೆ, ಫೈನ್. ಅದು ನನ್ನ ಎಫರ್ಟ್ಸ್. ಅದು ನನ್ನ ಎಫರ್ಟ್ಸಲ್ಲಿ ನಾನು ಬೇರೆಯವ್ರಿಗೆ ಯಾಕೆ ಕ್ರೆಡಿಟ್ಸ್ ಕೊಡಲಿ? ನನ್ನ ಎಫರ್ಟ್ಸ್ ಇದ್ದಿದ್ದಕ್ಕೆ ನಾನು ಟಾಪ್ 4ವರೆಗೂ ಹೋಗಿದ್ದು. ಆ್ಯಂಡ್ ನನ್ನ ಎಫರ್ಟ್ಸ್ ಜೊತೆಗೆ ಜನರ ಪ್ರೀತಿ ಅಲ್ಲಿ ಕರ್ಕೊಂಡೋಗಿ ಕೂರಿಸಿದ್ದು. ಅವರೆಲ್ಲ ಏನು ಮಾಡೂ ಇಲ್ಲ ಆ್ಯಂಡ್ ಅಲ್ಲಿ ಯಾವುದೇ ರೀತಿಯಾದ ನಂಗೆ ಯಾವ ಸಪೋರ್ಟು ಸಿಕ್ಕೂ ಇಲ್ಲ ಅವರಿಂದ. ಓಕೆ, ಸಪೋರ್ಟ್ ಅಂತ ಬಂದಾಗ ನಾನು ಗೌತಮಿ ಜೊತೆ ಮಾತಾಡಿದಾಗ ನನಗೊಂದು ವಿಷಯ ಬಂತು. ಏನಪ್ಪ ಅಂತಂದರೆ ನಮ್ಮ ಕಡೆಯಿಂದ ಎಲ್ಲ ಕಡೆ ಸಪೋರ್ಟ್ ಸಿಗ್ತಾ ಇತ್ತು ಅವರಿಗೆ ಅನ್ನುವಂತಹ ಒಂದು ಮಾತು ಬಂತು. ಅದನ್ನು ನಾನು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ನಾವು ಮನೆಯಲ್ಲಿ ಫ್ರೆಂಡ್ಶಿಪ್ಪಿಗೆ ಪಾಸ್ ಕೊಟ್ಟಿದ್ದೀನಿ. ಬಟ್ ಹೊರಗಡೆ ಬಂದರೆ ನಮ್ಮದು ಮತ್ತೆ ಸೇಮ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಆ ಹೋಪ್ ನನಗಿದೆ, ಮೋಕ್ಷಿತಾ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅಂತ ಅವ್ರ ಕಡೆಯಿಂದ ಬಂದಿದ್ದಂಥದ್ದಿದು. ಸೊ ನೀವು ಅವ್ರ ಕಡೆಯಿಂದ ಅಪ್ರೋಚ್ ಬಂತಂದ್ರೆ ನೀವು ಮತ್ತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ನೋ ಕಮೆಂಟ್ಸ್. ಅದಕ್ಕೇನು ಕಮೆಂಟ್ಸ್ ಕೊಡೋದಿಲ್ಲ. ಓಕೆ, ಫೈನ್. ಇದಾಗಿತ್ತು ಮೋಕ್ಷಿತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.